ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 36. ಅಪಿ ಸ್ವದೋರ್ಭ್ಯಾಂ ವಿಜಯಾಚ್ಯುತಾಭ್ಯಂ ಧರ್ಮೇಣ ಧರ್ಮ ಪರಿಪಾತಿ ಸೇತುಂ ದುರ್ಯೋಧನೋತಪ್ಯತ ಯತ್ಸಭಾಯಾಂ ಸಾಮ್ರಾಜ್ಯಲಕ್ಷ್ಮ್ಯ ವಿಜಯಾನುವೃತ್ಯ. ಅನುವಾದ: ಹಾಗೆಯೇ ಈಗ ಯುಧಿಷ್ಠಿರ ಮಹಾರಾಜನು ಧರ್ಮಪಥವನ್ನು ಗೌರವಿಸುತ್ತಾ ಧರ್ಮ ತತ್ವಾನುಸಾರ ರಾಜ್ಯಭಾರ ಮಾಡುತ್ತಿರುವನೇ ಎಂಬುದನ್ನು ನಾನು ತಿಳಿಯಲಿಚ್ಛಿಸುತ್ತೇನೆ. ಹಿಂದೆ ದುರ್ಯೋಧನನು ಅಸೂಯೆಯಿಂದ ಉರಿಯುತ್ತಿದ್ದನು, ಏಕೆಂದರೆ ಯುಧಿಷ್ಠಿರನು ತನ್ನ ಬಾಹುಗಳೋ ಎಂಬಂಥ ಕೃಷ್ಣಾರ್ಜುನರ ತೋಳುಗಳಿಂದ ರಕ್ಷಿತನಾಗಿದ್ದನು. ಶ್ಲೋಕ 37. ಕಿಂ ವಾ ಕೃತಾಘೇಶ್ವಘಮತ್ಯಮರ್ಷಿ ಭೀಮೋ ಹಿ ವದ್ಧೀರ್ಘತಮಂ ವ್ಯಮುಂಚತ್ ಯಸ್ಯಾಂಘ್ರಿಪಾತಂ ರಣಭೂರ್ಣಸೇಹೆ ಮಾರ್ಗಂ ಗದಾಯಾಶ್ಚರತೋ ವಿಚಿತ್ರಂ. ಅನುವಾದ: ಸರ್ಪ ಸದೃಶನಾದ ಅಜೇಯ ಭೀಮನು ಪಾಪಿಗಳ ಬಗ್ಗೆ ಬಹುಕಾಲದಿಂದ ಉಳಿಸಿಕೊಂಡು ಬಂದಿದ್ದ ತನ್ನ ಕ್ರೋಧವನ್ನು ಅವರ ವಿರುದ್ಧ ಬಳಸಿದನೆ. ದಯವಿಟ್ಟು ಹೇಳು, ಅವನು ರಣರಂಗದಲ್ಲಿ ಪಾದಾರ್ಪಣ ಮಾಡಿದಾಗ ಯುದ್ಧರಂಗವೂ ಸಹ ಅವನ ಅದ್ಭುತ ಗದಾ ಪ್ರಹಾರವನ್ನು ತಡೆದುಕೊಳ್ಳಲಾಗಲಿಲ್ಲ. ಶ್ಲೋಕ 38. ಕಚ್ಚಿದ್ಯಶೋಧ ರಥಯೂಥಪಾನಾಂ ಗಾಂಡೀವ ಧನ್ವೋ ಪರತಾರಿರಾಸ್ತೆ ಅಲಕ್ಷಿತೋ ಯಚ್ಚರಕೂಟಗೂಢೋ ಮಾಯಾಕಿರಾತೋ ಗಿರಶಸ್ತು ತೋಷ. ಅನುವಾದ: ಗಾಂಡೀವ ಎಂಬ ಹೆಸರಿನ ಧನಸ್ಸನ್ನು ಹೊಂದಿದ ಹಾಗೂ ಶತ್ರು ನಾಶಕಾರಕರಾದ ಮಹಾನ್ ರಥಿಕರಲ್ಲಿ ಸರ್ವದಾ ಪ್ರಖ್ಯಾತನಾದ ಅರ್ಜುನನು ಕ್ಷೇಮವಾಗಿದ್ದಾನೆಯೇ? ಒಮ್ಮೆ ಶಿವ ತನ್ನ ರೂಪ ಮರೆಸಿಕೊಂಡು ಬೇಡನಾಗಿ ಬಂದಾಗ ಅರ್ಜುನನು ಬಾಣಗಳ ಮಳೆಗರೆದು ಶಿವನನ್ನು ಸಂತುಷ್ಟಗೊಳಿಸಿದ್ದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ವಿದುರ ಕೇಳ್ತಾನೆ, ವೇದಗಳು ಯಜ್ಞ ಮತ್ತೆ ಯಾಗಗಳ ಉದ್ದೇಶದ ಭಂಡಾರವಾಗಿರುವ ಹಾಗೆ ದೇವಕ ಭೋಜನ ಮಗಳು ದೇವಕಿ ಇದ್ದಾಳಲ್ಲ, ಅವಳು ಚೆನ್ನಾಗಿದ್ದಾಳ? ಯಾಕಂದ್ರೆ ಅವಳು ಭಗವಂತನನ್ನೇ ತನ್ನ ಗರ್ಭದಲ್ಲಿ ಧರಿಸಿದ್ಲು, ಅವಳು ಹೇಗಿದ್ದಾಳೆ ಅಂತ ಕೇಳ್ತಾನೆ. ಮತ್ತೆ ಅನಿರುದ್ಧ ಹೇಗಿದ್ದಾನೆ? ಯಾಕಂದ್ರೆ ಅವನು ಪರಿಶುದ್ಧ ಭಕ್ತರ ಎಲ್ಲ ಇಚ್ಛೆಗಳನ್ನ ಪೂರೈಸುವನು. ಅನಿರುದ್ಧ ಭಗವಂತನ ಸ್ವಾಂಶ ವಿಸ್ತರಣೆ ಅಂತ ಕೂಡ ಕರೀತಾರೆ. ಮತ್ತೆ ಶ್ರೀಕೃಷ್ಣನೇ ತನ್ನ ಆತ್ಮ ಅಂತ ತಿಳ್ಕೊಂಡು ಪಥಭ್ರಾಂತರಾಗದೆ ಎಲ್ಲೂ ತಾವು ದಾರಿಯನ್ನ ಬಿಟ್ಟು ಹೋಗದೆ ಆ ಭಗವಂತ ಯಾವ ಮಾರ್ಗವನ್ನ ಅನುಸರಣೆ ಮಾಡಿದ್ನೋ ಅದೇ ಮಾರ್ಗವನ್ನ ಅನುಸರಣೆ ಮಾಡುವಂತ ಹೃದಿಕ, ಚಾರುದೇಶ್ನ, ಗದಾ, ಸತ್ಯಭಾಮ, ಸುತ ಇವರೆಲ್ಲ ಹೇಗಿದ್ದಾರೆ ಅಂತಂದ್ಬಿಟ್ಟು ಕೇಳ್ದ. ಈಗ ಇಲ್ಲಿ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಹಾಗೆ ಈಗ ಯುಧಿಷ್ಠಿರ ಮಹಾರಾಜ ಧರ್ಮಪಥವನ್ನ ಗೌರವಿಸ್ತಾ ಏನು ಧರ್ಮಗಳಲ್ಲಿ ಹೇಳಿದಾರೋ ಅದರ ಪ್ರಕಾರನೇ ನಡ್ಕೊಂಡು ಧರ್ಮ ತತ್ವಕ್ಕೆ ಅನುಸಾರವಾಗಿ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನ ಅನ್ನೋದನ್ನ ನಾನು ತಿಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ದುರ್ಯೋಧನ ಅಸೂಯೆಯಿಂದ ಅಂದರೆ ತುಂಬಾನೇ ಹೊಟ್ಟೆ ಕಿಚ್ಚು ಅವನಿಗೆ, ಆ ರೀತಿ ಉರಿತಾ ಇದ್ದ. ಯಾಕೆ ಅಂತಂದ್ರೆ ಯುಧಿಷ್ಠಿರ ತನ್ನ ಬಾಹುಗಳೇನೋ ಅನ್ನೋ ಹಾಗೆ ಕೃಷ್ಣಾರ್ಜುನರ ತೋಳುಗಳಿಂದ ಅವನು ರಕ್ಷಿತನಾಗಿದ್ದ. ಅಂದ್ರೆ ಕೃಷ್ಣ ಮತ್ತೆ ಅರ್ಜುನ ಇಬ್ಬರೂ ಕೂಡ ರಕ್ಷಣೆ ಮಾಡ್ತಾ ಇದ್ರು ಯುಧಿಷ್ಠಿರನಿಗೆ. ಅದಕ್ಕೋಸ್ಕರ ಅವನು ಅಸೂಯೆಯಿಂದ ಉರಿತಾ ಇದ್ದ. ಅವನು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನ ಅಂತ ಕೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ. ಯುಧಿಷ್ಠಿರ ಮಹಾರಾಜನು ಧರ್ಮದ ಸಂಕೇತವಾಗಿದ್ದನು. ಅವನು ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನರ ನೆರವಿನಿಂದ ತನ್ನ ಸಾಮ್ರಾಜ್ಯವನ್ನು ಆಳುತ್ತಿದ್ದಾಗ ಅವನ ಸಾಮ್ರಾಜ್ಯದ ಸಿರಿ ಸಂಪತ್ತು ಸ್ವರ್ಗ ಸಾಮ್ರಾಜ್ಯದ ಸಮೃದ್ಧಿಯ ಕಲ್ಪನೆಯನ್ನು ಮೀರಿಸಿತ್ತು. ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನ ವಾಸ್ತವವಾಗಿ ಅವನ ತೋಳುಗಳಂತೆ ಇದ್ದರು. ಹೀಗಾಗಿ ಅವನು ಎಲ್ಲರ ಸಿರಿ ಸಂಪದವನ್ನು ಮೀರಿಸಿದ್ದನು. ಅಂದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜ ಹೇಗೆ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಮಹಾರಾಜ ಧರ್ಮದ ಸಂಕೇತ. ಅಂದ್ರೆ ಧರ್ಮನೇ ಒಂದು ರೂಪ ತಗೊಂಡ್ರೆ ಹೇಗಿರುತ್ತೋ ಹಾಗೆ ಅವನು ಧರ್ಮವನ್ನ ಬಿಟ್ಟು ಬೇರೆ ಏನು ಮಾಡಲ್ಲ. ಧರ್ಮವನ್ನ ಎಷ್ಟೇ ಕಷ್ಟ ಬಂದರೂ ಕೂಡ ಅನುಸರಣೆ ಮಾಡ್ತಾನೆ. ಅವನು ಕೃಷ್ಣ ಮತ್ತೆ ಅರ್ಜುನ ಇರ್ತಾರಲ್ಲ, ಇಬ್ಬರ ಸಹಾಯದಿಂದ ತನ್ನ ರಾಜ್ಯವನ್ನ ಆಳ್ತಾ ಇರ್ಬೇಕಾದ್ರೆ ಹೇಗಿತ್ತು ಅಂತಂದ್ರೆ ಅವನ ರಾಜ್ಯ
ಸಿರಿ ಸಂಪತ್ತಿನಿಂದ ತುಂಬಿತ್ತು. ಈಗ ಸ್ವರ್ಗದಲ್ಲಿ ಹೇಗೆ ಸಿರಿ ಸಂಪತ್ತು ಸಮೃದ್ಧಿಯಾಗಿರುತ್ತೋ ಅದಕ್ಕಿಂತಲೂ ಹೆಚ್ಚಾಗಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಭಗವಂತ ಸ್ವಯಂ ಅವನ ಜೊತೆ ಇದ್ದಾನಲ್ವಾ, ಅದಕ್ಕೆ ಅವನು ಎಲ್ಲರ ಸಿರಿ ಸಂಪತ್ತನ್ನು ಮೀರಿಸಿದ್ದಂಥವನು ಅಂತ ಹೇಳ್ತಾ ಇದ್ದಾರೆ. ಅವನ ಈ ಸಮೃದ್ಧಿಯಿಂದ ಅಸೂಯೆಗೊಂಡ ದುರ್ಯೋಧನನು ಯುಧಿಷ್ಠಿರನನ್ನು ಕಷ್ಟದಲ್ಲಿ ಸಿಲುಕಿಸಲು ಅನೇಕ ತಂತ್ರಗಳನ್ನು ಹೂಡಿದನು. ಕೊನೆಗೆ ಕುರುಕ್ಷೇತ್ರ ಯುದ್ಧ ನಡೆಯಿತು. ಯುದ್ಧದ ನಂತರ ಯುಧಿಷ್ಠಿರ ಮಹಾರಾಜನಿಗೆ ತನ್ನ ನ್ಯಾಯಬದ್ಧ ಸಾಮ್ರಾಜ್ಯವನ್ನು ಪುನಃ ಆಳುವುದು ಸಾಧ್ಯವಾಯಿತು. ಆಗ ಅವನು ಧರ್ಮವನ್ನು ಗೌರವದಿಂದ ಕಾಣುವ ನಿಯಮಗಳನ್ನು ಪುನಃ ಅನುಷ್ಠಾನಕ್ಕೆ ತಂದನು. ಯುಧಿಷ್ಠಿರ ಮಹಾರಾಜನಂತಹ ಪುಣ್ಯವಂತ ದೊರೆ ಆಳುತ್ತಿದ್ದ ಸಾಮ್ರಾಜ್ಯದ ಸೊಗಸು ಈ ರೀತಿಯದು. ಈಗ ಇವನ ಹತ್ರ ತುಂಬ ಸಮೃದ್ಧಿ ಇರುತ್ತಲ್ಲ, ಅದನ್ನು ನೋಡಿ ಆ ದುರ್ಯೋಧನನಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಅದಕ್ಕೇನು ಮಾಡ್ದ, ಅವನು ಬೇಕಾದಷ್ಟು ಅವನಿಗೆ ತೊಂದರೆಗಳನ್ನು ಕೊಡ್ತಾನೆ. ಏನೇನೋ ಉಪಾಯಗಳನ್ನೆಲ್ಲ ಮಾಡಿ ತಂತ್ರಗಳನ್ನೆಲ್ಲ ಹೂಡಿ ಅವನನ್ನು ಕಷ್ಟದಲ್ಲಿ ಸಿಕ್ಕಾಕಿಸ್ಬೇಕು ಅಂತೆಲ್ಲ ಮಾಡ್ತಾನೆ. ಕೊನೆ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ. ಆ ಯುದ್ಧ ಆದಮೇಲೆ ಯುಧಿಷ್ಠಿರ ಮಹಾರಾಜ ಏನು ಮಾಡ್ತಾನೆ, ಮತ್ತೆ ತನ್ನ ಸಾಮ್ರಾಜ್ಯವನ್ನು ಒಳ್ಳೆ ರೀತಿಯಲ್ಲಿ ನ್ಯಾಯವಾಗಿ ಧರ್ಮವಾಗಿ ಅದನ್ನು ಆಳೋದಕ್ಕೆ ಶುರು ಮಾಡ್ತಾನೆ. ಅವನು ಧರ್ಮವನ್ನು ಗೌರವದಿಂದ ಕಾಣುವಂಥ ನಿಯಮಗಳನ್ನು ನೋಡಿ, ಯಾವ ರಾಜ್ಯ ಧರ್ಮವನ್ನು ಅನುಸರಣೆ ಮಾಡೋನಾಗಿರ್ತಾನೋ ಅವನು ರೂಲ್ಸ್ಗಳನ್ನು ಕೂಡ ಅದಕ್ಕೆ ತಕ್ಕಂಗೆ ಮಾಡ್ತಾನೆ. ಅದೇ ಅಧರ್ಮಿಯಾಗಿದ್ದರೆ ಅವನು ಅಧರ್ಮದ ಒಂದು ರೂಲ್ಸ್ಗಳನ್ನೇ ತೊಗೊಂಬರ್ತಾನೆ ಅನುಷ್ಠಾನಕ್ಕೆ ಅಲ್ವಾ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ತುಂಬ ಪುಣ್ಯವಂತ ರಾಜ. ಅವನು ಆ ಥರದ ರಾಜ್ಯವನ್ನು ಆಳ್ತಾ ಇರಬೇಕಾದ್ರೆ ಅಂಥ ಸಾಮ್ರಾಜ್ಯ ಇನ್ನೆಷ್ಟು ಚೆನ್ನಾಗಿರ್ಬೋದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯುಧಿಷ್ಠಿರ ಧರ್ಮದಿಂದ ತನ್ನ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ. ಈಗ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರ್ಪ ಸದೃಶನಾದ ಅಜೇಯ ಭೀಮ ಇದಾನಲ್ಲ, ಅಂದರೆ ಸರ್ಪದ ಹಾಗೆ ಅವನು, ಯಾರೂ ಅವನನ್ನು ಗೆಲ್ಲೋದಕ್ಕಾಗಲ್ಲ ಅಂತ ಭೀಮ ಪಾಪಿಗಳ ಬಗ್ಗೆ ಬಹಳ ಕಾಲದಿಂದ ತನ್ನ ಶತ್ರುಗಳ ಮೇಲೆ ಪಾಪಿಗಳ ಮೇಲೆ ಒಂದು ಕೋಪವನ್ನು ಉಳಿಸ್ಕೊಂಡು ಬಂದಿರ್ತಾನಲ್ಲ, ಅವನು ಅವರ ವಿರುದ್ಧ ಅದನ್ನು ಬಳಸದ್ನ, ನಿಜವಾಗ್ಲೂ ಅವನು ಕೋಪವನ್ನು ಸೇಡು ತೀರಿಸ್ಕೊಂಡ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾನೆ. ದಯವಿಟ್ಟು ಹೇಳು, ಅವನು ರಣರಂಗದ ಒಳಗಡೆ ಪಾದಾರ್ಪಣೆ ಮಾಡಿದಾಗ ಯುದ್ಧರಂಗವೂ ಕೂಡ ಅವನ ಅದ್ಭುತವಾದಂತಹ ಗದಾ ಪ್ರಹಾರ ಇದೆಯಲ್ಲ ಅದನ್ನು ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅಂದರೆ ಅಷ್ಟು ಶಕ್ತಿಶಾಲಿ ಅವನು. ಅವನ ಬಗ್ಗೆ ನನಗೆ ಹೇಳು, ಅವನು ಹೇಗೆ ತನ್ನ ಕೋಪವನ್ನು ಅಲ್ಲಿ ತೋರಿಸ್ಕೊಂಡ ಅಥವಾ ತೀರಿಸ್ಕೊಂಡ ಅನ್ನೋದನ್ನ ನನಗೆ ವಿವರವಾಗಿ ಹೇಳು ಅಂತಂದು ಹೇಳ್ತಾ ಇದ್ದಾರೆ. ಮತ್ತೆ ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ. ವಿದುರನಿಗೆ ಭೀಮನ ಶಕ್ತಿಯ ಅರಿವಿತ್ತು. ಭೀಮ ಯುದ್ಧರಂಗದಲ್ಲಿ ಚಲಿಸುತ್ತಿದ್ದ ರೀತಿ ಮತ್ತೆ ಅವನ ಅದ್ಭುತ ಗದಾ ಪ್ರಹಾರ ಶತ್ರುಗಳಿಗೆ ಅಸಹನೀಯವಾಗಿರುತ್ತಿತ್ತು. ಬಲಶಾಲಿಯಾದ ಭೀಮ ಬಹುಕಾಲ ಧೃತರಾಷ್ಟ್ರ ಪುತ್ರರ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ಲ. ವ್ಯಗ್ರ ಸರ್ಪದಂತಿದ್ದ ಅವನು ವೈರಿಗಳ ಮೇಲೆ ತನ್ನ ಕ್ರೋಧವನ್ನು ಹರಿಯಬಿಟ್ಟನೆ ಎಂದು ವಿದುರನು ಕೇಳಿದನು. ನಾಗರ ಹಾವು ಬಹುಕಾಲ ಕ್ರೋಧದಿಂದ ನೆಮ್ಮಿಕೊಂಡಿದ್ದ ವಿಷವನ್ನು ವಿಸರ್ಜಿಸಿದಾಗ ಅದಕ್ಕೆ ಈಡಾದವನು ಬದುಕಲಾರ. ನೋಡಿ, ಇಲ್ಲಿ ವಿದುರ ಚಿಕ್ಕಪ್ಪ ತಾನೇ ಆಗಬೇಕು, ಅವನಿಗೆ ಗೊತ್ತಿದೆ ಭೀಮನ ಶಕ್ತಿ ಎಂಥದ್ದು ಅಂತಂದ್ಬಿಟ್ಟು. ಭೀಮ ನಡೀತಾ ಇದ್ದಂಥ ರೀತಿ ಯುದ್ಧರಂಗದಲ್ಲಿ, ಆಮೇಲೆ ಅವನ ಒಂದು ಗದಾ ಪ್ರಹಾರ ಹೇಗಿರುತ್ತಾ ಇತ್ತು, ಶತ್ರುಗಳು ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಅಂಥ ಒಂದು ಗದಾ ಪ್ರಹಾರವನ್ನು ಅವನು ಮಾಡ್ತಾ ಇದ್ದ. ಆದರೂ ಇಷ್ಟು ಬಲಶಾಲಿ ಆಗಿದ್ರೂ ಕೂಡ ಅವನು ಬಹಳ ಕಾಲದ ತನಕ ಧೃತರಾಷ್ಟ್ರರ ಮಕ್ಕಳ ಮೇಲೆ ಅವನು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲಿಲ್ಲ. ಅಂದರೆ ಅವ್ರ ಮೇಲೆ ಏನೂ ಆ್ಯಕ್ಷನ್ ತಗೊಂಡಿರಲಿಲ್ಲ. ಯಾಕೆ ಅಂತಂದರೆ ಅವನು ಧರ್ಮದಿಂದ ಕಟ್ಟು ಬಿದ್ದಿದ್ದ, ತನ್ನ ಅಣ್ಣನ ಮಾತಿಗೆ ಕಟ್ಟು ಬಿದ್ದಿದ್ದ ಅವನು. ಅದಕ್ಕೋಸ್ಕರ ಈಗೇನಾಗುತ್ತೆ, ಒಂದು ಸರ್ಪ ಒಂದು ಸೇಡನ್ನು ಇಟ್ಕೊಂಡ್ರೆ ಅದು ಒಳಗಡೆನೆ ಇಟ್ಕೊಂಡು ಹಾಗೆಯೇ ತನ್ನ ವಿಷವನ್ನು ಇಟ್ಕೊಂಡಿರುತ್ತೆ. ಯಾವಾಗ ಅದು ನೋಡುತ್ತೋ ತನ್ನ ಶತ್ರುವನ್ನು, ಒಂದು ಸರಿ ಆ ವಿಷವನ್ನು ಕಾರುತ್ತಲ್ಲ, ಆಗ ಅವರು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಭೀಮನು ಕೂಡ ಆ ಕೋಪವನ್ನು ತನ್ನಲ್ಲೇ ಹುದುಗಿಸಿ ಇಟ್ಕೊಂಡಿದ್ದಾನೆ. ಒಂದು ಸರಿ ಅದನ್ನು ಬಿಟ್ಟಾಗ ಅವರು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು ಅವರು. ಈಗ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಗಾಂಡೀವ ಅನ್ನುವಂತಹ ಹೆಸರಿನ ಧನಸ್ಸನ್ನ ಹೊಂದಿರುವಂಥವನು ಮತ್ತೆ ಶತ್ರುನಾಶಕನಾದಂತಹ ಮಹಾನ್ ರಥಿಕರಲ್ಲಿ ಯಾವಾಗಲೂ ಪ್ರಖ್ಯಾತನಾಗಿರುವಂಥವನು. ಯಾರು ಅಂತ ನಮಗೆ ಗೊತ್ತಾಯ್ತಲ್ವಾ?
ಗಾಂಡೀವ ಧನಸ್ಸು ಅಂತ ಹೇಳಿದ ತಕ್ಷಣನೇ ನಮಗೆ ಗೊತ್ತಾಗ್ಬಿಡತ್ತೆ ಅವನು ಅರ್ಜುನ ಅಂತ ಅಂದ್ಬಿಟ್ಟು. ಆ ಅರ್ಜುನ ಕ್ಷೇಮವಾಗಿದ್ದಾನ, ದಯವಿಟ್ಟು ಹೇಳು ನನಗೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಅವನ ಒಂದು ಗುಣ ವಿಶೇಷಣವನ್ನ ತಿಳಿಸ್ತಾ ಇದ್ದಾರೆ ನೋಡಿ. ಒಂದ್ಸರಿ ಶಿವ ತನ್ನ ರೂಪವನ್ನು ಮರೆಸ್ಕೊಂಡು ಬೇಡನಾಗಿ ಬಂದಾಗ ಅರ್ಜುನ ಬಾಣಗಳ ಮಳೆಗರೆದು ಶಿವನನ್ನ ಸಂತುಷ್ಟಗೊಳಿಸಿದ್ದ. ಅಂದ್ರೆ ಶಿವನ ಎದುರುಗಡೆನೆ ಅವನು ಹೋರಾಟ ನಡೆಸ್ತಾನೆ, ಅಂದ್ರೆ ಅವನ ಜೊತೆ ಕಾದಾಡ್ತಾನೆ. ಬಾಣಗಳು ಎಷ್ಟು ಚೆನ್ನಾಗಿ ಬಿಡ್ತಾನೆ ಅಂತಂದ್ರೆ ಶಿವ ಆ ರೀತಿ ಯುದ್ಧ ಮಾಡೋದು ನೋಡಿ ಅವನಿಗೆ ಒಲಿತಾನೆ. ಅವನು ಅಂಥ ಒಂದು ಶಕ್ತಿವಂತ ಅವನು ಅಂತ ಹೇಳ್ತಾ ಇರೋದು. ಅವನ ಹತ್ರ ಇದ್ದ ಧನಸ್ಸಿನ ಹೆಸರು ಗಾಂಡೀವ ಅಂತಂದ್ಬಿಟ್ಟು, ಮತ್ತೆ ಅವನನ್ನ ಶತ್ರು ನಾಶಕಾರ ಅಂತ ಹೇಳ್ತಾರೆ, ಶತ್ರುವನ್ನ ನಾಶ ಮಾಡುವಂಥವನು ಅಂತ ಹೇಳ್ತಾರೆ. ಮತ್ತೆ ಮಹಾನ್ ರಥಿಕರಲ್ಲಿ ಅವನು ಪ್ರಖ್ಯಾತ, ರಥ ಓಡಿಸೋದ್ರಲ್ಲಿ. ಅದಕ್ಕೆ ಅಂಥ ಅರ್ಜುನ ಕ್ಷೇಮವಾಗಿದ್ದಾನ ಅಂತಂದ್ಬಿಟ್ಟು ಅವನ ಬಗ್ಗೆ ಕೇಳ್ತಾ ಇದ್ದಾನೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ಈಗ ತಿಳ್ಕೊಳ್ಳೋಣ. ಶಿವನು ತಾನು ಬೇಟೆಯಾಡಿದ ಒಂದು ಹಂದಿಯ ವಿಚಾರದಲ್ಲಿ ಜಗಳ ತೆಗೆದು ಅರ್ಜುನನ ಬಲವನ್ನು ಪರೀಕ್ಷಿಸಿದನು. ಅವನು ಬೇಡನ ವೇಷದಲ್ಲಿ ಅರ್ಜುನನಿಗೆ ಎದುರಾದನು. ಅರ್ಜುನನು ತನ್ನ ಯುದ್ಧ ಸಾಮರ್ಥ್ಯದಿಂದ ಶಿವನು ತೃಪ್ತನಾಗುವವರೆಗೆ ಅವನ ಮೇಲೆ ಬಾಣಗಳ ಮಳೆಗೆರೆದನು. ಶಿವನು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ನೀಡಿ ಆಶೀರ್ವದಿಸಿದನು. ಹೀಗೆ ವಿದುರ ಪರಾಕ್ರಮಿ ಯೋಧನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದನು. ಅರ್ಜುನ ಕಾಡಿಗೆ ಬಂದಿರ್ತಾನೆ. ಆ ಸಮಯದಲ್ಲಿ ಶಿವ ಏನ್ ಮಾಡ್ತಾನೆ, ಬೇಟೆಗಾರ ಇರ್ತಾನಲ್ಲ ಅಂತ ವೇಷವನ್ನ ಹಾಕೊಂಡು ಒಂದು ಹಂದಿಯನ್ನ ಹೊಡೆದಿರ್ತಾನೆ. ಇವನು ಬಾಣ ಬಿಟ್ಟಿರ್ತಾನೆ, ಅವನು ಬಾಣ ಬಿಟ್ಟಿರ್ತಾನೆ. ಇದು ನಾನೇ ಕೊಂದಿರೋದು ಅಂತನ್ಬಿಟ್ಟು ಜಗಳ ತೆಗಿತಾನೆ ಶಿವ. ಯಾಕೆ? ಇವನ ಬಲವನ್ನ ಪರೀಕ್ಷೆ ಮಾಡಬೇಕು ಅಂತನ್ಬಿಟ್ಟು. ಬೇಡನ ವೇಷದಲ್ಲಿದ್ದ ಕಾರಣ ಅವನು ಗುರ್ತು ಹಿಡಿಯಲಿಲ್ಲ ಶಿವನನ್ನ. ಆದ್ರೆ ಅರ್ಜುನ ಏನ್ ಮಾಡ್ತಾನೆ, ಅವನ ಮೇಲೆ ಯುದ್ಧವನ್ನ ಮಾಡ್ತಾನೆ. ಆಮೇಲೆ ಎಲ್ಲಿವರೆಗೂ ಯುದ್ಧ ಮಾಡ್ತಾನೆ, ಅವನ ಸೋಲನ್ನ ಒಪ್ಕೊಳ್ಳೋದೇ ಇಲ್ಲ ಅರ್ಜುನ. ಎಲ್ಲಿವರೆಗೂ ಶಿವ ಸಂತೃಪ್ತನಾಗೋದಿಲ್ವೋ, ಈಗ ಶಿವನನ್ನಂತೂ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ, ಆದ್ರೂ ಕೂಡ ಇವನು ಶಕ್ತಿ ಮೀರಿ ಅವನು ತನ್ನ ಯುದ್ಧದ ಸಾಮರ್ಥ್ಯವನ್ನ ತೋರಿಸ್ತಾನೆ, ಅವನ ಜೊತೆ ಕಾದಾಡ್ತಾನೆ. ಆಮೇಲೆ ತನ್ನ ಬಿಲ್ಲಿನಿಂದ ಬಾಣಗಳ ಮಳೆಯನ್ನ ಸುರಿಸ್ತಾನೆ ಇರ್ತಾನೆ, ಅವನ ಜೊತೆ ಹೋರಾಡ್ತಾನೆ. ಅದನ್ನ ನೋಡಿ ಶಿವನಿಗೆ ತುಂಬಾ ತೃಪ್ತಿ ಆಗತ್ತೆ. ನೀನು ಬಲ ಉಳ್ಳವನು, ನಿನಗೆ ಆ ಕೆಪಾಸಿಟಿ ಇದೆ ಅಂತನ್ಬಿಟ್ಟು ಅವನ ಶಕ್ತಿಯನ್ನ ಮೆಚ್ಕೊಳ್ತಾನೆ. ಮತ್ತು ಅವನಿಗೆ ಪಾಶುಪತಾಸ್ತ್ರವನ್ನ ಕೊಡ್ತಾನೆ ಆಶೀರ್ವಾದದ ರೂಪದಲ್ಲಿ. ಅದು ಕೂಡ ಅವನ ಹತ್ರ ಇರತ್ತೆ. ಅರ್ಜುನನ ಹತ್ರ ಪಾಶುಪತಾಸ್ತ್ರ ಕೂಡ ಇದೆ. ಹೀಗೆ ವಿದುರ ಪರಾಕ್ರಮನಾದಂತಹ ಅರ್ಜುನನ ಬಗ್ಗೆ ಕೂಡ ವಿಚಾರಿಸ್ಕೊಳ್ತಾನೆ ನೋಡಿ. ಒಬ್ಬೊಬ್ಬರ ವಿಶೇಷತೆಯನ್ನು ಹೇಳಿ ಹೇಳಿ ವಿದುರ ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ ಅಂತೆಲ್ಲ ಒಂದೊಂದಾಗಿ ಕೇಳ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಅವನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾನಲ್ವಾ, ಅಲ್ಲೇನಾಗಿದೆ ಅಂತ ಇವನಿಗೇನು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಅವರೆಲ್ಲ ಹೇಗಿದ್ದಾರೆ ಏನು ಅಂತ ಒಬ್ಬೊಬ್ಬರಾಗಿ ವಿಚಾರಿಸ್ಕೊಳ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.